ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು, ವಂದನೆಗಳು. ಇಂದಿನ ದಿನಾಂಕ 2026 ಮಾರ್ಚ್ 24. ಈ ದಿನದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಮಂಗಳವಾರ ಆಗುತ್ತೆ. ಷಷ್ಠಿ ರಾತ್ರಿ 7 ಗಂಟೆ 14 ನಿಮಿಷದವರೆಗೂ ಇದೆ. ಆ ನಂತರ ಸಪ್ತಮಿ ಆರಂಭ ಆಗುತ್ತೆ. ರೋಹಿಣಿ ನಕ್ಷತ್ರ ರಾತ್ರಿ 10 ಗಂಟೆ 7 ನಿಮಿಷದವರೆಗೂ ಇದೆ. ಆ ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಪ್ರೀತಿ ಯೋಗ ಮತ್ತು ಕೌಲವ ಕರಣ ಇದೆ. ಇವತ್ತು ಷಷ್ಠಿ ಮಂಗಳವಾರ ಆದ ಕಾರಣ ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಲ್ಲ. ಆದರೆ ಈ ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡೋದು ಅಥವಾ ಕೆಲವರು ಈ ಉಪವಾಸವನ್ನು ಆಚರಿಸೋ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿರ್ತಾರೆ. ಇದರಿಂದ ಒಂದು ಒಳ್ಳೆಯ ಫಲಗಳನ್ನು ಖಂಡಿತ ನಾವು ಪಡಿಬೋದು. ಯಾವುದೇ ಒಂದು ದೋಷ ಇಲ್ಲ. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಆರಂಭ ಆಗಿ 5 ಗಂಟೆ 2 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಸಾಮಾನ್ಯವಾಗಿ ಆರಂಭ ಮಾಡಲ್ಲ. ಆದ್ದರಿಂದ ಯಾವ ಒಂದು ವಿಶೇಷವಾದಂತಹ ಗಮನವನ್ನು ನೀಡೋದ ಅವಶ್ಯಕತೆ ಇಲ್ಲ. ಆದರೆ ಮುಖ್ಯವಾದ ವಿಚಾರ, ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 25 ನಿಮಿಷಕ್ಕೆ ಆರಂಭ ಆಗಿ 10 ಗಂಟೆ 50 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಆದರೆ ಹೊರಗಿನಿಂದ ವಾಪಸ್ ಮನೆಗೆ ಬರ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಹೊಸ ವಾಹನವನ್ನು ಕೊಡಬಾರ್ದು. ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಇವತ್ತು ಮುಖ್ಯವಾಗಿ ಹಣಕಾಸಿನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನೀಡ್ತೀರಿ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಳುಕಿರಲ್ಲ. ಹಾಗೆಯೇ ಈ ಸ್ಥಿರವಾದ ಮನೋಭಾವನೆ ಇರಲ್ಲ. ಸ್ವಲ್ಪ ಏನಾಗುತ್ತೆ, ಆತುರಕ್ಕೆ ಒಳಗಾಗ್ತೀರಿ. ಯಾವುದೋ ಒಂದು ಅತಿ ಸರಳವಾದಂತಹ ಕೆಲಸ ಕಾರ್ಯ ಆದರೂ ಅಷ್ಟೇ ಬೇಗನೆ ಅದನ್ನು ಮುಗಿಸಬೇಕು ಅನ್ನೋ ಒಂದು ತುರಾತುರಿಯಲ್ಲಿ ಇರ್ತೀರಿ. ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ಯಾವುದೇ ತೊಂದರೆ ಉಂಟಾಗಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮದೇ ಆದಂತಹ ನಿರ್ದಿಷ್ಟ ಗುರಿ ಮತ್ತು ತೀರ್ಮಾನಗಳಿರುತ್ತೆ. ಈ ಕಾರಣದಿಂದ ನೀವು ಬೇರೆಯವರ ಮನಸ್ಸಿನ ಬಗ್ಗೆ ಯೋಚನೆ ಮಾಡಲ್ಲ. ಯಾರಿಗೆಷ್ಟೇ ಬೇಜಾರಾಗಲಿ ನಿಮ್ಮ ನಿಲುವೇ ನಿಮಗೆ ಮುಖ್ಯವಾಗುತ್ತೆ. ಆದ್ದರಿಂದ ಯಾವುದೇ ಒಂದು ರೀತಿಯ ತೊಂದರೆ ಇರಲ್ಲ. ಇನ್ನು ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸಗಳನ್ನು ಮಾತ್ರ ಆಯ್ದು ಮಾಡ್ತೀವಿ. ಸುಖ ಸುಮ್ಮನೆ ಈ ಸಮಯ ಹಾಳು ಮಾಡೋದು, ಬೇರೆ ಇರೋ ಮಾತುಕತೆಯಲ್ಲಿ ಇರೋದು, ಇಂಥವನ್ನೆಲ್ಲ ಇಷ್ಟಪಡಲ್ಲ. ಆರಂಭದಲ್ಲಿ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರ್ತವೆ. ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅಂದರೆ ತೊಂದರೆಯಿಂದ ದೊಡ್ಡ ಮಟ್ಟದಲ್ಲ, ಏನೋ ಒಂದು ರೀತಿ ಕಣ್ಣು ತೂಕ ಆಗೋದು ಅಥವಾ ಕಣ್ಣು ಊತ ಬರೋದು, ಇಂತಹ ತೊಂದರೆ ಬರ್ಬೋದು. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ನಿಮ್ಮ ಗುರು ಹಿರಿಯರ ಒಂದು ಮಾರ್ಗದರ್ಶನ ಅಥವಾ ಸಹಾಯ ನಿಮಗೆ ಸಿಗುವ ಕಾರಣ ಈ ದಿನ ಒಂದು ರೀತಿ ಉತ್ತಮ ದಿನವಾಗಿ ನಿಮಗೆ ಮಾರ್ಪಾಟು ಆಗತ್ತೆ. ಆರಂಭದಲ್ಲಿ ತೊಂದರೆಗಳಿರುತ್ತೆ, ಅದಕ್ಕೆ ಈ ಪದ ಉಪಯೋಗಿಸೋದು. ಆರಂಭದಲ್ಲಿ ತೊಂದರೆ ಇದ್ದರೂ ಕೂಡ ಕ್ರಮೇಣವಾಗಿ ಅದು ಸರಿದಾರಿಗೆ ಬರುತ್ತೆ. ವೃಷಭ ರಾಶಿಯವರು ಸುಲಭವಾಗಿ ಬೇರೆಯವರನ್ನು ನಂಬಲ್ಲ. ನಿಮ್ಮ ಕೆಲಸ ನೀವೇ ಮಾಡಬೇಕು. ಹಾಗೆಯೇ ಬೇರೆಯವರು ಎಷ್ಟೇ ಚೆನ್ನಾಗಿ
ನಿಮ್ಮ ಪರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಕೂಡ ಅದರಲ್ಲಿ ಇರುವ ಒಂದು ಸಣ್ಣ ಪುಟ್ಟ ಲೋಪದೋಷಗಳು, ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸಹ ನೀವು ಏನಪ್ಪ ಮಾಡ್ತೀರಿ ಅಂದರೆ ದೊಡ್ಡದಾಗಿ ಮಾಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ, ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ಸ್ವಲ್ಪ ದೂರ ಉಳಿತಾರೆ. ಒಂದು ರೀತಿ ಈ ಏಕಾಂಗಿತನ ಕಾಣುತ್ತೆ ನಿಮಗೆ. ಅದೇನೇ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿನ ಒಂದು ಶ್ರದ್ಧೆ ಮತ್ತು ಆ ಕಾರ್ಯ ನಿಷ್ಠೆ ಬೇರೆಯವರನ್ನು ಚಕಿತಗೊಳಿಸುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಸಂಪೂರ್ಣಗೊಳ್ಳೋವರೆಗೂ ಬೇರೆಯವರ ವಿಚಾರಕ್ಕೆ ಹೋಗಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಒಂದು ತೀರ್ಮಾನ ತಗೋತೀರಿ, ಆ ತೀರ್ಮಾನದಂತೆ ನಡೆದು ಅದು ಸಂಪೂರ್ಣಗೊಳ್ಳಬೇಕು. ಅಲ್ಲಿವರೆಗೂ ನೀವೇ ಬೇರೆ ಕಡೆ ಮನಸ್ಸನ್ನು ನೀಡೋಲ್ಲ. ಆ ಥರ ಒಟ್ಟಾರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಭಯಪಡದೆ ಸ್ವಲ್ಪ ಹೆಚ್ಚಿನ ಶ್ರದ್ಧೆಯಿಂದ ನಿಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಸತತ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸ್ತೀವಿ. ಅದು ನಿಮ್ಮ ಕುಟುಂಬದಲ್ಲಿರುವ ಹಿರಿಯ ಸ್ತ್ರೀಯರು, ಅಂದರೆ ನಿಮ್ಮ ತಾಯಿ ಆಗ್ಬೋದು, ನಿಮ್ಮ ಅತ್ತೆ ಆಗ್ಬೋದು, ಅಥವಾ ಯಾರು ಆಗ್ಬೋದು, ಸೋದರಿ ಯಾರು ಆಗ್ಬೋದು, ಅವರಿಂದ ನಿಮಗೆ ಹಣಕಾಸಿನ ಸಹಾಯ ಸಿಗುತ್ತೆ. ಅದು ಇನ್ನು ಯಾವುದೋ ಒಂದು ವೇಳೆಯಲ್ಲಿ ಆತ್ಮೀಯರಿಂದ ಪಡೆದ ಹಣವನ್ನು ಇವತ್ತು ನೀವು ಹಿಂದಿರುಗಿಸಬೇಕಾಗತ್ತೆ. ಈ ಕಾರಣದಿಂದ ಈ ದಿನ ನೀವು ಹಣದ ಕೊರತೆಯನ್ನು ಅನುಭವಿಸ್ತೀರಿ. ಒಟ್ಟಾರೆ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಅದು ಬಹುಮುಖ್ಯವಾಗುತ್ತೆ. ಮಿಥುನ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಲ್ಲ. ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂದರೆ, ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಂಬಂಧಪಟ್ಟಂತೆ ಇವರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಂತೂ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು. ದುಡುಕುತನದ ಮಾತುಕತೆ ಇವತ್ತು ನಿಮ್ಮ ಜೀವನ ಪೂರ್ತಿ ನಿಮ್ಮ ಮಾತಿನ ಮೇಲೆ ನಿಂತಿದೆ. ಎಚ್ಚರಿಕೆ ಇರಲಿ. ನೀವು ದುಡುಕಿನಿಂದ ಮಾತಾಡಿದ್ರೆ ಅನಿವಾರ್ಯವಾಗಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ. ಅದು ಹಾಗೆಯೇ ನಿಮ್ಮ ಆತ್ಮೀಯರೊಬ್ಬರು ಅಥವಾ ಬಂಧು ಬಳಗದ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆ ಇದೆ. ಅಂದರೆ ಬೇರೆ ರೀತಿ ಅರ್ಥ ಮಾಡ್ಕೋಬೇಡಿ. ದೂರದ ಊರಿಗೆ ಹೋಗ್ಬೋದು, ಅಥವಾ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗ್ಬೋದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮೂಡುತ್ತೆ. ಏಕೆಂದರೆ ನಿಮಗೆ ಏಕಾಂಗಿ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೂ ಕೂಡ ಯಾವುದಕ್ಕೂ ಭಯ ಪಡಬೇಡಿ. ಕಾರಣ ಏನಪ್ಪ ಅಂದರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯಲ್ಲ, ವೇಗವಾಗಿ ನಡ್ಕೊಂಡು ಹೋಗಲ್ಲ. ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಉದಾಹರಣೆ, ಯಾವುದೋ ಒಂದು 2 ಜವಾಬ್ದಾರಿಗಳಿರುತ್ತೆ, 3 ಜವಾಬ್ದಾರಿಗಳಿರುತ್ತೆ. ಅದನ್ನೆಲ್ಲ ಇವತ್ತೇ ಪೂರೈಸಬೇಕು. ನಿಮ್ಮ ತಂದೆಯವರು ಹೇಳಿರ್ತಾರೆ, ಕುಟುಂಬದ ಹಿರಿಯರು ಹೇಳಿರ್ತಾರೆ, ಇಲ್ಲ ಉದ್ಯೋಗದಲ್ಲಿ ನಿಮ್ಮ ಅಧಿಕಾರಿಗಳು ಹೇಳಿರ್ತಾರೆ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ. ಅದು 1 ಅಥವಾ 2 ಕಷ್ಟಪಟ್ಟರೆ. ಆದ್ದರಿಂದ ಇಂದಿನ ಕೆಲಸ ಕಾರ್ಯಗಳು ಖಂಡಿತವಾಗಿ ನಾಳಿನ ದಿನಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಅದರಿಂದ ಆತರ ಪಡಬೇಡಿ. ಸ್ಥಿರವಾದಂಥ ಮನಸ್ಸಿಂದ ಮುಂದುವರಿರಿ. ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ, ಒಂದು ರೀತಿ ಇವತ್ತು ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ಇವರ ಮನಸ್ಥಿತಿ ಆ ರೀತಿ ಇರುತ್ತೆ. ಅದು ಹೇಗೆ ಎಲ್ಲರೂ ಒಂದು ರೀತಿ ಗಾಬರಿಗೆ ಒಳಗಾಗ್ತಾರೆ, ಅದರಲ್ಲೂ ಕುಟುಂಬದ ಜನ. ಕಾರಣ ಏನಪ್ಪ ಅಂದರೆ, ಸ್ವಲ್ಪ ಬೇರೆಯವರಿಗೆ ಕಠಿಣ ಅನಿಸಬಹುದಾದಂತಹ ಕೆಲಸ ಕಾರ್ಯ ಅದನ್ನು ಇವ್ರೇನು ಮಾಡ್ತಾರೆ, ತುಂಬ ಆತುರದಿಂದ ಆರಂಭಿಸ್ತಾರೆ. ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾಗಲಿ
ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಾಗಲಿ. ಇವರ ಈ ಒಂದು ನಡೆನುಡಿಯಿಂದ ಇವರ ಜೊತೆಯಲ್ಲಿದ್ದವರು ಮನಸ್ಸಿನಲ್ಲಿ ಯಾವ ರೀತಿಯ ಲೆಕ್ಕಾಚಾರ ಹಾಕ್ತಾರೆ ಅಂದರೆ, ಇದರಿಂದ ಏನೂ ಉಪಯೋಗ ಇಲ್ಲ, ಇದು ಫೈಲ್ಯೂರ್ ಆಗುತ್ತೆ. ಆದರೆ ಇವರೇನು ಮಾಡ್ತಾರೆ, ಆತುರದಲ್ಲಿ ಕೆಲಸವನ್ನು ಆರಂಭಿಸಿದರೂ ಕೂಡ ಆ ನಂತರ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಸ್ಥಿರತೆಯನ್ನು ಗಳಿಸ್ತಾರೆ. ಆದ್ದರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ನಿಶ್ಚಿತವಾದಂತಹ ಯಶಸ್ಸು ಸಿಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಇವರ ಹತ್ರ ಹಣ ಇದ್ದರೆ ಖರ್ಚು ಮಾಡ್ತಾರೆ, ಇಲ್ಲದಿದ್ದು ಸುಮ್ಮನೆ ಇರ್ತಾರೆ. ಬೇರೆಯವರ ಬಳಿ ಇವರು ಯಾವತ್ತೂ ಹಣದ ಒಂದು ಸಹಾಯವನ್ನು ಕೇಳಲ್ಲ ಅಂತಹ ಜನ. ಆದರೆ ಇವರಿಗೆ ಹಣದ ತೊಂದರೆ ಏನು ಕಂಡು ಬರಲ್ಲ. ಇನ್ನು ಇವರ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಇನ್ನು ನಿಮ್ಮ ಕಾಲಿಗೆ ಪೆಟ್ಟು ಬೀಳೋದು ಅಥವಾ ಕಾಲಲ್ಲಿ ಗಾಯ ಆಗಿ ಇನ್ಫೆಕ್ಷನ್ ಆಗ್ಬೋದು, ಕಾಲು ಊತ ಬರ್ಬೋದು. ಇಂತಹ ಒಂದು ಸಂದರ್ಭ ಎದುರಾಗುತ್ತೆ. ಎಚ್ಚರವಾಗಿರೋದು ತುಂಬ ಒಳ್ಳೆಯದು. ಬೇರೆಯವರ ಪ್ರಭಾವಕ್ಕೆ ಒಳಗಾಗಬೇಡಿ. ಸಾಧ್ಯವಾದಷ್ಟು ಏನು ಮಾಡ್ತಾರೆ, ನಿಮ್ಮನ್ನು ಒಂದು ರೀತಿ ಈ ಆತಂಕದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತೆ ಪ್ರಯತ್ನ ಪಡ್ತಾರೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ಮನದಲ್ಲಿ ಒಂದು ರೀತಿ ಹಠದ ಭಾವನೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಒಂದು ರೀತಿ ಈ ಸತತವಾದಂತಹ ಸೋಲು ಅಥವಾ ಕೆಲವೊಂದು ಸಲ ಎಷ್ಟೇ ಕಷ್ಟಪಟ್ಟರೂ ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸೋದಿರಲಿ, ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ಆರಂಭಿಸೋದಕ್ಕೆ ಆಗಿರಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಇವರು, ಹೊಸ ರೀತಿಯ ಪ್ರಯೋಗಕ್ಕೆ ಹೋಗಲ್ಲ. ಆಗದೇ ಇದ್ದ ಅಥವಾ ಬಾಕಿ ಉಳಿದಿದ್ದ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಅತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾರೆ. ಇವರು ಈ ದಿನ ತಮ್ಮ ಮನಸ್ಸಿನ ಎಲ್ಲ ರೀತಿಯ ಒಂದು ಆತ್ಮಾಭಿಮಾನ, ಸ್ವಾಭಿಮಾನ ಇವನ್ನೆಲ್ಲ ಕಡಿಮೆ ಮಾಡ್ಕೋತಾರೆ. ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಬೇರೆಯವರ ಒಂದು ಅನುಭವದಿಂದ ತಾವು ತಮ್ಮ ಜೀವನದ ಈ ಕಷ್ಟ ನಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬೋದು ಅನ್ನೋ ಒಂದು ಪಾಠವನ್ನು ಕಲಿತಾರೆ. ಅದು ಈ ಕಾರಣದಿಂದ ಈ ದಿನ ಬೇರೆಯವರು ಸಹ ಒಂದು ರೀತಿ ಅಚ್ಚರಿ ಪಡುವಂತೆ ಒಂದು ಹೊಸ ರೀತಿಯ ಜೀವನವನ್ನೇ ಇವರು ಆರಂಭಿಸ್ತಾರೆ. ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಮನಸ್ಸಿನ ಮೇಲೆ ಒಂದು ಹತೋಟಿ ತಂದ್ಕೊಳ್ಳಿ. ಯಾವುದೋ ಒಂದು ಭ್ರಾಂತಿ ಇರುತ್ತೆ, ಏನು ಮಾಡಿದ್ರೆ ಏನಾಗುತ್ತೋ, ಅದು ಮಾಡಲೋ ಬೇಡವೋ, ಯಾರೋ ಒಬ್ಬರು ಯಾವುದ್ರ ಬಗ್ಗೆನೋ ಒಂದು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೋದು. ಇವೆಲ್ಲ ಬಿಟ್ಟು ನಿಮ್ಮದೇ ಆದ ರೀತಿಯಲ್ಲಿ ಮುಂದುವರೆದರೆ ಯಾವುದೇ ದೋಷ ಇಲ್ಲ. ಇವತ್ತು ಚೆನ್ನಾಗಿದೆ, ನಿಮ್ಮ ಆರೋಗ್ಯ ಸಹ ಚೆನ್ನಾಗಿದೆ, ಒಳ್ಳೆಯದು. ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತ್ರ ಸ್ವಲ್ಪ ಯೋಚನೆ ಇರಲಿ ಅಷ್ಟೆ. ಕನ್ಯಾ ರಾಶಿಯವರಿಗೆ ಅತಿಯಾದಂತಹ ಆತ್ಮವಿಶ್ವಾಸ ಬರುತ್ತೆ. ಅದು ಹೇಗಿರುತ್ತೆ ಅಂದರೆ, ಯಾವುದೋ ಒಂದು ಕೆಲಸ ಇರುತ್ತೆ, ಬೇರೆಯವ್ರಿಗೆ ಆಗಲ್ಲ, ಅವರು ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ, ಇದಾಗಲ್ಲ ಬಿಡು ಅಂತ. ಇವರು ಅದು ಯಾವ ದೊಡ್ಡ ವಿಚಾರ, ನಾನು ಮಾಡ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಒಂದು 25% ನಷ್ಟ ಆಗಿದ್ದರೆ ಇವರಿಗೆ 75% ನಷ್ಟ ಆಗುತ್ತೆ. ಅಂದರೆ ಒಂದು ಮಾತಿದೆ ಕನ್ನಡದಲ್ಲಿ, ರಾತ್ರಿ ಕಾಣೋ ಬಾವಿಗೆ ಬೆಳಗ್ಗೆ ಹೋಗಿಬಿದ್ರು ಅಂತ. ಅಂದರೆ ತಮ್ಮದೇ ಆದ ತಪ್ಪಿಗೆ ತಾವು ಇವತ್ತು ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಇಲ್ಲಿ ಒಂದು ರೀತಿ ಈ ಸಹನೆಯನ್ನು ಕಳ್ಕೊತಾರೆ. ಯಾವಾಗ ಇವರ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗ್ತಾ ಹೋಗುತ್ತೋ ಆವಾಗ ಸಹನೆಯನ್ನು ಕಳ್ಕೊತಾರೆ. ತಮ್ಮ ತಪ್ಪಿಗೆ ಸಹ ಬೇರೆಯವರನ್ನು ಗುರಿ ಮಾಡ್ತಾರೆ, ಬೇರೆಯವರನ್ನ ಹೊಣೆ ಮಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವ್ರ ಕೆಲಸನೂ ನಡೆಯಲ್ಲ, ಬೇರೆಯವ್ರ ಕೆಲಸನೂ ನಡೆಯಲ್ಲ. ಒಟ್ಟಾರೆ ಇವತ್ತು ಚಿಕ್ಕವರಾಗಲಿ ದೊಡ್ಡವರಾಗಲಿ
ತಮ್ಮ ಉದ್ಯೋಗ ಕ್ಷೇತ್ರ ಆದರೆ ತಮ್ಮ ಸಹೋದ್ಯೋಗಿಗಳು, ಕುಟುಂಬದಲ್ಲಿ ಸದಸ್ಯರು ಇವರಿಂದ ಸ್ವಲ್ಪ ಮಾತನ್ನು ಕೇಳಬೇಕಾಗತ್ತೆ. ಆದ್ದರಿಂದ ಮೊದಲು ಸ್ಥಿರವಾದಂತಹ ಮನಸ್ಸನ್ನು ತಂದುಕೊಳ್ಳಿ. ಒಮ್ಮೆ ಆರಂಭಿಸಿದ ಕೆಲಸವನ್ನು ಅದು ಪೂರ್ಣಗೊಳ್ಳೋವರೆಗೂ ಬೇರೆ ಕಡೆ ನಿಮ್ಮ ಮನಸ್ಸು ಹೋಗಬಾರ್ದು. ಅದು ಆಗ ಮಾತ್ರ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಆದಾಯದ ಬಗ್ಗೆ ಏನೂ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಅದರಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡಿದವ್ರಿಗೆ ಒಳ್ಳೆಯ ವರಮಾನ ಇರುತ್ತೆ. ಆದರೆ ಅವರಿಗೆ ತಿಳಿಯದಂತೆ ಅನಾವಶ್ಯಕ ವಿಚಾರಗಳಿಗೆ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ. ಅದು ಒಟ್ಟಾರೆ ಈ ದಿನ ಹೇಗೆ ಹೇಳ್ಬೋದಪ್ಪ ಅಂದರೆ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರುತ್ತೆ, ಎಚ್ಚರಿಕೆಯಲ್ಲಿ. ತುಲಾ ರಾಶಿಯವರು ಆತುರ ಪಡದ ಯಾವ ರೀತಿ ತಪ್ಪನ್ನು ಮಾಡ್ತಾರೆ ಇವರು ಅಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ಚಿಕ್ಕ ಮಟ್ಟದ ಕೆಲಸ ಬೇಗ ಮಾಡಿ ಮುಗಿಸ್ಬಿಡ್ಬೇಕು, ಕೆಲಸವೆಲ್ಲ ಮಾಡಿ ಸುಮ್ಮನೆ ಕೂತ್ಕೊಬಿಡ್ಬೇಕು, ಅಂತಹ ಒಂದು ಭಾವನೆ ಇರುತ್ತೆ. ಆದರೆ ಈ ದಿನ ಏನಾಗುತ್ತೆ ಅಂದರೆ, ಇವರ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹ ಅತಿ ನಿಧಾನಗತಿಯಲ್ಲಿ ನಡೆಯುತ್ತೆ. ಇವರು ಉದ್ದೇಶಪೂರ್ವಕವಾಗಿ ಮಾಡಲ್ಲ, ಕೆಲವೊಂದು ತಪ್ಪುಗಳು ನಡೆಯುತ್ತೆ, ಅದೇ ದೊಡ್ಡದಾಗಿ ಕಾಣುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಸ್ವಲ್ಪ ಈ ದಿನ ಬೇರೆಯವರಿಂದ ಇವರು ನೇರವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಬೈಗುಳದ ಮಾತುಗಳನ್ನೇ ಕೇಳಬೇಕಾಗುತ್ತೆ. ಆದ್ದರಿಂದ ಮೊದಲು ಇವರು ಏನಪ್ಪ ಮಾಡಬೇಕು ಅಂದರೆ, ತಮ್ಮ ಕೆಲಸ ಕಾರ್ಯದ ಬಗ್ಗೆ ಒಂದು ಯೋಜನೆಯನ್ನು ತಯಾರು ಮಾಡಬೇಕು. ಪೂರ್ವ ಯೋಜನೆ ಇಲ್ಲದೆ ಇವರು ಯಾವುದೇ ಕೆಲಸವನ್ನು ಮಾಡೋದಕ್ಕಾಗಲ್ಲ. ಈ ಕಾರಣದಿಂದಲೇ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುತ್ತೆ. ಆ ಅನಿರೀಕ್ಷಿತ ಬದಲಾವಣೆ ಉಂಟಾದರೂ ಕೂಡ ಅನಿವಾರ್ಯವಾಗಿ ಇವರಿಗೆ ಬೇಸರ ತಂದರೂ ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಒಟ್ಟಾರೆ ಇವತ್ತು ಹೊಂದಾಣಿಕೆಯ ಬುದ್ಧಿ ಇದ್ದರೆ ಮಾತ್ರ ನಿಮಗೂ ನೆಮ್ಮದಿ ಇರುತ್ತೆ, ನಿಮ್ಮ ಜೊತೆಯಲ್ಲಿರೋ ಜನಕ್ಕೂ ನೆಮ್ಮದಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದು ಯಾವ ರೀತಿಯ ವಿಚಾರ ಅಂದರೆ, ಅತಿಯಾಗಿ ತಲೆನೋವು ಬರೋದು, ಯೋಚನೆ ಮಾಡಿದ್ರೆ ತಲೆನೋವು ಬರುತ್ತೆ, ಹುಷಾರಾಗಿರಿ. ಹಾಗೆಯೇ ವೆಹಿಕಲ್ ಓಡಿಸ್ತೀರಿ, ಅದ್ರ ರೈಡಿಂಗ್ ಮೇಲೆ ಸ್ವಲ್ಪ ಗಮನ ಇರಲಿ. ತುಂಬ ಫಾಸ್ಟಾಗಿ ಹೋಗೋದು, ನೋಡ್ದಿರ ಕ್ರಾಸ್ ಮಾಡೋದು, ಈ ಥರ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂದರೆ ನಿಮ್ಮ ತಪ್ಪಿಗೆ ನೀವು ದಂಡ ತರಬೇಕಾಗತ್ತೆ, ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯವರು, ಇವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳಿರುತ್ತೆ. ಪ್ರತಿಯೊಬ್ಬರನ್ನು ಗೌರವಿಸಬೇಕು, ಪ್ರತಿಯೊಬ್ಬರಿಗೂ ಯಾವುದಾದರೊಂದು ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಆದರೆ ಒಂದು ರೀತಿ ಈ ಹಠದ ಸ್ವಭಾವ, ಈ ಹಠ ಅನ್ನೋದು ಹೇಗೆ ಇರುತ್ತಪ್ಪ ಇವ್ರಿಗೆ ಅಂದರೆ, ಯಾರು ಇವ್ರನ್ನ ಏನೂ ಅನ್ನಬಾರ್ದು. ಉದಾಹರಣೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಅಂದ್ಕೊಂಬಲ್ಲ, ಮಾಡ್ತಾ ಇರ್ತಾರೆ. ಇನ್ನು 99% ಆಯಿತು, ಇನ್ನು 1% ಬಾಕಿ ಇರುತ್ತೆ. ಸುಮ್ಮನೆ ಒಂದು ಹಾಸ್ಯದ ಮನೋಭಾವನೆಯಿಂದ ಕುಟುಂಬದ ಸದಸ್ಯರು ಯಾರಾದರೂ ತಮಾಷೆ ಮಾಡಿದ್ರೆ ಸಾಕು, ಅದನ್ನಲ್ಲಿಗೆ ನಿಲ್ಲಿಸ್ತಾರೆ. ಇದು ಇವರು ಈ ದಿನ ಮಾಡೋ ಒಂದು ದೊಡ್ಡ ತಪ್ಪು ಅಂತ ಯಾಕಪ್ಪ ಹೇಳ್ತೀನಿ ಅಂದರೆ, ಒಂದು ರೀತಿ ಅದೃಷ್ಟ ಅಥವಾ ಭಾಗ್ಯ ಏನಪ್ಪ ಅಂದರೆ, ಇವರಿಗೆ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ಸಹಾಯ ಸಹಕಾರ ದೊರಕುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಕುಟುಂಬದಲ್ಲಿ ಸಹ ಅಷ್ಟೇ, ಇವರ ತಂದೆ ತಾಯಿ ಅಥವಾ ಮನೆತನದ ಹಿರಿಯರು ಇರ್ತಾರಲ್ಲ, ಅವರಿಂದ ಅದರಲ್ಲೂ ಮುಖ್ಯವಾಗಿ ಹಣದ ಸಹಾಯ ದೊರೆಯುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಏನಾದರೂ ಈ ರೀತಿಯ ದುಡುಕುತನದಿಂದ ವರ್ತಿಸಿದ್ರೆ ದೊರೆವ ಒಂದು ಅನುಕೂಲತೆಯನ್ನು ಇವರೇ ದೂರ ಮಾಡ್ಕೋತಾರೆ. ಆದ್ದರಿಂದ ಖಂಡಿತವಾಗಲೂ ಈ ಒಂದು ಕಾಲದಲ್ಲಿ ಹಠದ ಗುಣ ಒಳ್ಳೆಯದು.
ನಮ್ಮಲ್ಲಿ ಹಠದ ಗುಣ ಇಲ್ಲದೆ ಹೋದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಗಲ್ಲ. ಅಂದರೆ ಆ ಹಠ ನಮ್ಮ ಜೀವನವನ್ನು ಹಾಳು ಮಾಡಬಾರ್ದು. ಆದ್ದರಿಂದ ಒಂದು ಪದವನ್ನು ಹೇಳಬೇಕು ಅಂದರೆ ಸ್ವಲ್ಪ ಈ ದಿನ ಇವರು ಇತಿ ಮಿತಿಯಲ್ಲಿ ಇದ್ದು ವರ್ತಿಸಿದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಧನುರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರಾಸೆ ಇರುತ್ತೆ. ಅದು ಯಾವ ರೀತಿಯ ನಿರಾಸೆ ಅಂದರೆ, ಬಹುದಿನದಿಂದ ಯಾವುದೋ ಒಂದು ಕೆಲಸ ಬಾಕಿ ಇರುತ್ತೆ. ಇವರು ಬೇರೆ ಒಬ್ಬ ವ್ಯಕ್ತಿಯನ್ನು ನಂಬಿರ್ತಾರೆ. ಹೆಚ್ಚು ಕಮ್ಮಿ ಪ್ರತಿದಿನ ಹೋಗೋದು ಇಲ್ಲ ಫೋನ್ ಮಾಡೋದು, ಯಾವುದೋ ಒಂದು ರೀತಿಯಲ್ಲಿ ಅವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ರತಿನಿತ್ಯ ಅವರು ಯೋಚನೆ ಮಾಡೋದು ಬೇಡ, ಈ ಕೆಲಸ ಮಾಡಿಕೊಡ್ತೀನಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸೇ ಕೊಟ್ಟಿರ್ತಾರೆ. ಆದರೆ ಈ ದಿನ ಏನಪ್ಪ ಆಗುತ್ತೆ ಅಂದರೆ, ಅಚಾನಕ್ಕಾಗಿ ಇವರ ಆ ಬಹುದಿನದ ಒಂದು ಬೇಡಿಕೆ ಅಥವಾ ಆ ಕೆಲಸ ನಿಂತೋಗುತ್ತೆ, ಅದು ಕಾರ್ಯಗತಗೊಳ್ಳಲ್ಲ. ಇದರಿಂದ ಏನಪ್ಪ ಆಗುತ್ತೆ, ಇವರಿಗೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ, ಅತಿಯಾಗಿ ಯೋಚನೆಯನ್ನು ಮಾಡ್ತಾರೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಈ ತಲೆನೋವು ಬರೋದು ಅಥವಾ ತಲೆ ತಿರುಗೋದು, ಅದರಲ್ಲೂ ಮುಖ್ಯವಾಗಿ ಯಾರು ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷವನ್ನು ಹೊಂದಿದ್ರೆ, ಉದಾಹರಣೆಗೆ BP ಅಂತ ಇದ್ದರೆ ಅವರು ಸ್ವಲ್ಪ ಎಚ್ಚರವಾಗಿರಬೇಕು. ಒಟ್ಟಾರೆ ಆಸೆ ಆಕಾಂಕ್ಷೆ ಒಳ್ಳೆಯದು, ಹೆಚ್ಚಿನ ಆಸೆ ಆಕಾಂಕ್ಷೆ ಬೇಡ. ಅದಿದ್ದರೆ ಸ್ವಲ್ಪ ತೊಂದರೆಗೆ ಒಳಗಾಗ್ತೀರಿ. ಬಂದಿದ್ದನ್ನು ಸ್ವೀಕರಿಸಿ ಹೊಸದಾಗಿ ಕೆಲಸವನ್ನು ಆರಂಭಿಸಿ. ನೀವು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿ ಅದು ನಿಧಾನಗತಿಯಲ್ಲಿ ಸಾಗುತ್ತೆ. ಆದರೂ ಕೂಡ ನಿಮ್ಮ ಒಳ್ಳೆಯತನದಿಂದ ನಿಮ್ಮ ಸಹೋದ್ಯೋಗಿಗಳು ಅಥವಾ ಸಂಗಡಿಗರ ಸಹಾಯದಿಂದ ಸುಲಭವಾಗಿ ಯಶಸ್ಸನ್ನು ಕಾಣುತ್ತೆ. ಅದನ್ನು ಸೋತೋದೆ, ಅದು ಫೈಲ್ಯೂರ್ ಆಯಿತು ಅಂತ ಅದರ ಬಗ್ಗೆನೇ ಯೋಚನೆ ಮಾಡೋದ್ರ ಬದಲು ಸ್ವಲ್ಪ ಕ್ರೀಡಾ ಮನೋಭಾವನೆಯಿಂದ ಮುಂದುವರಿರಿ. ಯಾವುದೇ ರೀತಿಯ ತೊಂದರೆ ಈ ದಿನ ನಿಮಗೆ ಉಂಟಾಗಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ಬಹುತೇಕ ವಿಚಾರಗಳಿಗೆ ಇವರು ಬೇರೆಯವರನ್ನು ಅವಲಂಬಿಸ್ತಾರೆ. ಇಷ್ಟಾದರೂ ಕೂಡ ಬೇರೆಯವರಿಂದ ಇವರಿಗೆ ಸಹಾಯ ಬೇಕಾಗತ್ತೆ. ಆದರೂ ಕೂಡ ಇವರು ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಲ್ಲ. ಇವರ ಮಾತಿನ ವೈಖರಿ ಆಗಿರುತ್ತಪ್ಪ ಅಂದರೆ ಇವರ ಆತ್ಮೀಯರಿಗೂ ಸಹ ಬೇಸರ ಉಂಟಾಗುತ್ತೆ. ಆದ್ದರಿಂದ ಮೊದಲು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಂಬೋದು ತುಂಬ ಒಳ್ಳೆಯದು. ಆಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಆತ್ಮೀಯರ ಸಹಾಯದಿಂದ ಮುಂದುವರಿಯುತ್ತೆ. ಹಾಗೆ ನಿಮ್ಮ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸದ ವಿಚಾರ ಆಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು ಅಥವಾ ಇನ್ಯಾವುದೇ ವಿಚಾರ ಇರ್ಬೋದು, ನಿಮ್ಮ ಸ್ನೇಹಿತರಿಂದ ದೂರದ ಸಂಬಂಧಿಕರಿಂದ ಸಹಾಯ ಸಿಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ಬಗ್ಗೆ ಯೋಚನೆ ಬೇಡ, ಉತ್ತಮ ಆದಾಯ, ಅದರಲ್ಲೂ ಅನಿರೀಕ್ಷಿತ ಧನಲಾಭ, ನಿಮ್ಮ ನಿರೀಕ್ಷೆಗೂ ಹೆಚ್ಚಿನ ಹಣಕಾಸಿನ ಅನುಕೂಲತೆ ನಿಮಗೆ ದೊರೆಯುತ್ತೆ. ಆದರೆ ಬೇಡದ ವಿಚಾರಗಳಿಗೆ, ಅದರಲ್ಲೂ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರಲ್ಲ, ಉದಾಹರಣೆಗೆ ನೆರೆಹೊರೆಯವರ ವಿಚಾರ, ದೂರದ ಸಂಬಂಧಿಕರು, ಅವರು ಮುಖವೇ ನೋಡಿರಲ್ಲ ನೀವು, ಅವರ ವಿಚಾರ, ಇಂತಹ ಅನುಚಿತ ವಿಚಾರಗಳಿಗೆ ಏನಾಗುತ್ತೆ, ಕುಟುಂಬದ ಸದಸ್ಯರ ಜೊತೆ ವಾದ ವಿವಾದದಲ್ಲಿ ತೊಡಗ್ತೀರಿ. ಇದರಿಂದ ನಿಮಗೂ ನೆಮ್ಮದಿ ಇರಲ್ಲ, ಬೇರೆಗೂ ನೆಮ್ಮದಿ ಇರಲ್ಲ. ಆದ್ದರಿಂದ ಸ್ವಲ್ಪ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗಿ, ಯಾವ ಕೆಲಸ ಅತಿ ಮುಖ್ಯ, ಯಾವುದರಿಂದ ನಿಮಗೆ ಅನುಕೂಲತೆ ಇದೆ ಅದನ್ನು ಮುಂಚೆನೇ ಯೋಚನೆ ಮಾಡಿ ಅದನ್ನು ಆರಂಭಿಸೋದು ಸೂಕ್ತ ಅಂತ ಕಂಡುಬರುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ಇವತ್ತು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಲ್ಲ. ಉದಾಹರಣೆ ಕುಟುಂಬದ ವಿಚಾರನೇ ಆಗ್ಬೋದು,
ಯಾವುದು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯ ಇರುತ್ತೆ ಅದನ್ನು ಆರಂಭ ಮಾಡೋಕ್ಕೆ ಸಹ ಅವರು ಹೋಗಲ್ಲ. ಆದರೆ ಇನ್ನೇನು ಇವತ್ತು ಇವರು ಮಾಡೋದು ಅಂದರೆ ಇಲ್ಲಿಯವರೆಗೂ ಯಾವುದಾದ್ರೂ ಅಪೂರ್ಣಗೊಂಡಿರುವಂತಹ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಸುಲಭವಾಗಿ ಪೂರೈಸ್ತಾರೆ, ಅಂದರೆ ಪೂರ್ಣಗೊಳಿಸ್ತಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಒಂದು ರೀತಿ ಸಂತೋಷ ಉಂಟಾಗುತ್ತೆ. ಇಂದು ಇವರ ಒಂದು ಈ ನಡೆನುಡಿಯಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಇವರಿಗೆ ಇವರ ತಾಯಿಯ ಜೊತೆ ಅಥವಾ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಜೊತೆ ಇದ್ದ ವಾದ ವಿವಾದ ಇಲ್ಲ ಮನಸ್ತಾಪ ದೂರವಾಗುತ್ತೆ. ಒಟ್ಟಾರೆ ಕುಟುಂಬದ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಅಲ್ಲೇನಾಗತ್ತೆ, ನೀವು ಬೇರೆಯವರ ಅಧೀನದಲ್ಲಿರ್ತೀರಿ, ಬೇರೆಯವರ ಪ್ರಭಾವಕ್ಕೆ ಸುಲಭವಾಗಿ ಒಳಗಾಗ್ತೀರಿ. ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಯಾವುದೋ ಒಂದು ಕೆಲಸ ಕಾರ್ಯ ಇವತ್ತು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅದು ಅಪೂರ್ಣಗೊಳ್ಳುತ್ತೆ ಅಂತ. ಅಂದರೆ ಬೇರೆಯವರ ಮಾತು ನಂಬಬೇಕು, ಅವರ ಹೇಳಿದಂತೆ ಕೇಳಬೇಕಾಗುತ್ತೆ. ಅಂದರೆ ನಿಮ್ಮದಲ್ಲದ ತಪ್ಪಿಗೆ ಉದ್ಯೋಗ ಕ್ಷೇತ್ರದಲ್ಲಿ ನೀವಿವತ್ತು ಬೆಲೆ ತರಬೇಕಾಗುತ್ತೆ. ನೀವು ಬೇಡ ಅಂದ್ರೂ ಬೇರೆಯವರ ಕಾರಣದಿಂದ ಮಾಡ್ತೀರಿ. ನಿಮ್ಮ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವರೇನು ಮಾಡ್ತಾರೆ, ಅವ್ರನ್ನೆಲ್ಲರೂ ಬಿಟ್ಟು ನಿಮ್ಮೊಬ್ಬರನ್ನ ಈ ಒಂದು ಕೆಲಸಕ್ಕೆ ಗುರಿಯನ್ನಾಗಿ ಮಾಡ್ತಾರೆ. ಇಂತಹ ಕೆಲವೊಂದು ವಿಚಾರಗಳು ಈ ದಿನ ನಡೆಯೋದಿದೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಸಾಧ್ಯವಾದಷ್ಟು ಪ್ರತಿಯೊಂದು ವಿಚಾರವನ್ನು ನೀವು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರಿ, ಬೇರೆಯವರ ಜೊತೆ ಹಂಚ್ಕೊಂಬಲ್ಲ, ಅದು ತಪ್ಪು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವತ್ತು ಬೆರೆತರೆ ಸ್ವಲ್ಪ ಔಟ್ ಸ್ಪೋಕನ್ ಅಂತ ಏನು ಹೇಳ್ತೀವಿ, ಆ ರೀತಿ ಇದ್ದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ರಾಶಿಚಕ್ರದ ಕೊನೆಯ ರಾಶಿ ಮೀನ ರಾಶಿಯವರು ಇವತ್ತು ತಮ್ಮ ಮನಸ್ಸಿಗೆ ಸರಿ ಅಂತ ಅನಿಸ್ಬೇಕು, ಆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಅದರಲ್ಲೂ ಏನು ಒಂದು ಪದ ನಾವು ಕನ್ನಡದಲ್ಲಿ ಬಳಸ್ತೀವಿ, ಮೀನಾಮೇಷ ಅಂತ. ಮೀನಾಮೇಷ ಅಂದರೆ ಸಾಮಾನ್ಯವಾಗಿ ಅತಿ ನಿಧಾನಗತಿಯಲ್ಲಿ ಸಾಗುವಂತಹ ಕೆಲಸ ಕಾರ್ಯಗಳು ಒಂದು. ಇನ್ನೊಂದು, ಸುಲಭವಾದಂತಹ ವಿಚಾರಗಳನ್ನು ಸಹ ನಾವು ಗ್ರಹಿಸಲ್ಲ, ಅರ್ಥ ಮಾಡ್ಕೊಂಬಲ್ಲ. ಆ ವಿಚಾರದಲ್ಲಿ ಸುಲಭವಾಗಿ ನಾವು ಈ ತೀರ್ಮಾನವನ್ನು ತಗೊಂಬಲ್ಲ. ಇದನ್ನೇ ನಾವು ಮೀನಾಮೇಷ ಅಂತ ಹೇಳೋದು. ಇಲ್ಲಿ ಇವರು ಮಾಡೋದು ಅದೇನೇ. ಯಾವುದೇ ಕೆಲಸದ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ. 100 ಜನ 100 ಹೇಳ್ತಿರಲಿ, ಕುಟುಂಬದ ವಿಚಾರ ಆಗಿರಲಿ, ಹೊರಗಿನ ವಿಚಾರ ಆಗಲಿ, ಉದ್ಯೋಗದ ವಿಚಾರ ಆಗಲಿ, ಯಾರೇನಾದರೂ ತಾವಾಯಿತು, ತಮ್ಮ ಕೆಲಸ ಆಯಿತು. ಒಂದು ರೀತಿ ಒಂದು ಪದ ಇದೆ, ಜಡಭರತ ಅಂತ. ಯಾವುದಕ್ಕೂ ಅವರು ಬಗ್ಗಲ್ಲ. ಆ ರೀತಿ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರೆಲ್ಲ ಒಂದು ಕೆಲಸ ಕಾರ್ಯಗಳು ಮೂಲೆ ಗುಂಪಾಗತ್ತೆ. ಹಾಗೆ ಈ ಜನರು ಸಹ ಇವರನ್ನು ಸ್ವಲ್ಪ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆಳೆಯೋದಕ್ಕೆ ಒಂದು ಹಿಂದೆಟಾಗ್ತಾರೆ. ಒಂಟಿತನ ಕಾಡುತ್ತೆ. ಆದ್ದರಿಂದ ಮುಖ್ಯವಾಗಿ ಇವತ್ತು ಒಳ್ಳೆಯ ಪ್ರಯತ್ನ ಬೇಕು ಇವರ ದಿನನಿತ್ಯದ ಕೆಲಸಗಳಲ್ಲಿ. ಹಾಗೆಯೇ ಬೇರೆಯವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಸುಲಭವಾಗಿ ನೆರವೇರುತ್ತೆ. ಎಲ್ಲ ಹೋದರೆ ಇವತ್ತು ನೀವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ದಿನ ಪೂರ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ಆಸ್ಪದ ಕೊಡಬೇಡಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಯೋಚನೆ ಇಲ್ಲ. ನಿಮಗೆ ಬರಬೇಕಾದ ಹಣ ವೇಳೆಗೆ ತಕ್ಕಂತೆ ಬರುತ್ತೆ. ಆದರೆ ಮುಖ್ಯವಾಗಿ ಅನಾವಶ್ಯಕ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸೋದು ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ನಮಸ್ಕಾರ.